ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಡೇ ಇನ್ ಮೈ ಲೈಫ್ ವ್ಲಾಗ್ ನೋಡೋಣ. ಇದು ಫಸ್ಟ್ ವ್ಲಾಗ್ ಬಂದು ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಮಾರ್ನಿಂಗ್ ಇದ್ದ ತಕ್ಷಣ ಹೊರಗಡೆ ಬಂದೆ. ಹೊರಗಡೆ ನೋಡಿದ್ರೆ ನಿನ್ನೆ ಮಳೆ ಬಂದು ಫುಲ್ಲು ಮನೆ ಮುಂದೆ ಎಲ್ಲ ಕಸಗಳೆಲ್ಲ ಬಿದ್ದಿದ್ವು. ಬೆಳಗ್ಗೆ ಇನ್ನೂ ಸ್ಟಾರ್ಟ್ ಮಾಡಬೇಕಲ್ಲ ಕ್ಲೀನಿಂಗು ಅಂತ ಯೋಚನೆ ಮಾಡಿದೆ. ಮತ್ತೇನು ಮಾಡೋ ವಿಧಿ ಇಲ್ಲ, ಬೇರೆ ಕ್ಲೀನ್ ಮಾಡಲೇಬೇಕು. ಸೊ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕಸ ಎಲ್ಲ ಗುಡಿಸಿ ನೀಟಾಗಿ ಎಲ್ಲ ಇದು ಮಾಡಿ ತೊಳೆಯೋಣ, ನೀರು ಹಾಕಿನೇ ತೊಳೆದು ಬಿಡೋಣ ಅಂತ ನೀರು ಹಾಕಿ ಫುಲ್ ಕ್ಲೀನ್ ಮಾಡಿದೆ. ಇದು ನಮ್ಮ ಮಿನಿ ಗಾರ್ಡನ್. ಇಲ್ಲಿ ಗಿಡ ನೆಡೋಕ್ಕೆ ಬೇರೆ ಆಪ್ಷನ್ಸ್ ಇಲ್ಲ, ಈ ಥರ ನೆಡಬೇಕಷ್ಟೆ. ಸೊ ಹೀಗೆ ಎಲ್ಲ ಕ್ಲೀನ್ ಮಾಡಿ ಒಳಗೆ ಹೋದೆ. ಇನ್ನು ಒಳಗಿನ ಕೆಲಸ ಬಾಕಿ ಇದೆ ಅಲ್ಲ, ಸೊ ಹೋಗಿ ಕಿಚನೆಲ್ಲ ಕ್ಲೀನ್ ಮಾಡಿ, ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ನೆಕ್ಸ್ಟ್ ಡೇ ಹೀಗೆ ಇರುತ್ತೆ. ಒಬ್ಬೊಬ್ಬರು ನೈಟ್ ಕ್ಲೀನ್ ಮಾಡ್ತಾರಂತೆ. ನಮ್ಮ ಮನೇಲಿ ನೈಟು ಡಿನ್ನರ್ ಆಗುತ್ತೆ, ಲೇಟ್ ಆಗುತ್ತೆ. ಸೊ ನೈಟ್ ಕ್ಲೀನ್ ಮಾಡೋಕ್ಕಾಗಲ್ಲ, ಸುಸ್ತಾಗಿರುತ್ತೆ. ಸೊ ಮಾಡ್ಕೊಂಡ್ಬಿಡ್ತೀವಿ. ಇದೆಲ್ಲ ಆಗಿ ಬೆಳಗ್ಗೆ ತಿಂಡಿಗೆ ನೀರು ದೋಸೆ ಮಾಡಿದ್ದೆ. ಸೊ ನೀರು ದೋಸೆ ಹಾಕ್ಕೊಂಡು ತಿನ್ನೋಣ ಅಂತ ಬಂದೆ. ನನಗೆ ತುಂಬ ಇಷ್ಟ ನೀರು ದೋಸೆ. ನಮ್ಮ ಮನೇಲೆಲ್ಲ ಅಷ್ಟು ಇಷ್ಟ ಆಗೋಲ್ಲ. ನಾನು ಈಗ ಅದೇ ಮಾಡ್ಕೊಂಡು ತಿನ್ನೋಣ ಅಂತ ಬಂದೆ. ನೀರು ದೋಸೆ ಜೊತೆ ಮತ್ತು ಬೇರೆ ಏನು ಮಾಡೋದು ಅಂತ ಚಟ್ನಿ ರುಬ್ದೆ. ಅಂದರೆ ನನಗೆ ಇದೇ ಸಾರಿಂದು ಬೆಳಗ್ಗೆ ತಿಂಡಿದ್ದು ಇದೇ ತಲೆ ಬಿಸಿ. ಚಟ್ನಿ ಮಾಡಿ ಎಲ್ಲರ ಮನೆಯಲ್ಲೂ ಇದೇ ಥರ ಪ್ರಾಬ್ಲಮ್ ಇರುತ್ತೆ ಅಂತ ನನಗೆ ಗೊತ್ತು. ಚಟ್ನಿ ಮಾಡಿ ನೀರು ದೋಸೆ ಚಟ್ನಿ ಮತ್ತು ಇದು ಕಡಲೆಕಾಳಿನ ಪಲ್ಯ ಇತ್ತು ಅದು. ಮತ್ತು ನನಗೆ ಮಾರ್ನಿಂಗ್ ಟೀ ಕುಡಿಲಿಲ್ಲ ಅಂದರೆ ಆಗೋಲ್ಲ. ಏನೋ ಅವತ್ತಿನ ಡೇ ಫುಲ್ಲು ಒಂಥರ ತಲೆನೋವು ಏನೋ ಒಂಥರ ಇರುತ್ತೆ. ಸೊ ನನಗೆ ತಿಂಡಿ ಜೊತೆ ಟೀ ಕುಡಿಲೇಬೇಕು. ಹಾಗೆ ಟೀ ಮಾಡಿಕೊಂಡು ಮತ್ತು ಸ್ಟಾರ್ಟ್ ಮಾಡಬೇಕಲ್ಲ ಕೆಲಸ. ಅದು ಒಂದು ರಾಶಿ ಕೆಲಸ ಬಿದ್ದಿರುತ್ತೆ. ಅದು ತಲೆ ಬಿಸಿಲಿ ಟೀ ಕುಡಿದು ಪಾತ್ರೆ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ರದ್ದು ತಿಂಡಿ ಆದ ತಕ್ಷಣ ಒಂದು ಸಲ ಪಾತ್ರೆ ಇರುತ್ತೆ. ಇದು ಕಂಟಿನ್ಯೂಸ್ಲಿ ಇರುತ್ತೆ. ಮಧ್ಯಾಹ್ನ ಇರುತ್ತೆ, ಸಂಜೆ ಇರುತ್ತೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ಇರುತ್ತೆ. ಎನಿ ಟೈಮ್ ಇದೆ, ರಿಪೀಟ್ ಅಗೇನ್. ಸೊ ಪಾತ್ರೆ ಎಲ್ಲ ತೊಳೆದು ಒಂದೊಂದು ಲೋಡು ಇರುತ್ತೆ, ಅದೆಲ್ಲ ತೊಳೆದು ಮತ್ತೆ ಸ್ಟಾರ್ಟ್ ಮಾಡಬೇಕಲ್ಲ ಒಳಗಿಂದು. ಫಸ್ಟು ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ತಿಂಡಿ ಆದ ತಕ್ಷಣ. ಈ ನೀರು ದೋಸೆ ಅಂತೆಲ್ಲ ಆದರೆ ತುಂಬ ಹೊತ್ತು ತಗೊಳುತ್ತೆ ಕ್ಲೀನಿಂಗ್ ಆಗೋಕ್ಕೆ. ಕಿಚನ್ ಎಲ್ಲ ಕ್ಲೀನಾಗಿ ಹಾಲಿಗೆ ಬರ್ತೀನಿ. ಕಸ ಗುಡಿಸೋದು ಎಲ್ಲ ಮಾಡ್ತೀನಿ. ಕಸ ಗುಡಿಸ್ದೆ, ನೆಲ ಒರೆಸೋದು ವೀಡಿಯೋ ಮಾಡೋಕ್ಕಾಗಿಲ್ಲ. ನನ್ನ ಮಗು ಹಠ ಮಾಡ್ತಿದ್ದ. ನನಗೆ ಒಂದು 3 months ಬೇಬಿ ಇದೆ, ಅವನನ್ನು ನೋಡ್ಕೋಬೇಕು. ಹಾಗೆ ಅದೆಲ್ಲ ಆದಮೇಲೆ ಮಧ್ಯಾಹ್ನ ಊಟಕ್ಕೆ ಬಿರಿಯಾನಿ, ದಾಲ್ ಮತ್ತು ಚಿಕನ್ ಗಸಿ ಥರ ಮಾಡಿದೆ. ಬಿರಿಯಾನಿ ರೆಸಿಪಿ ಬೇಕಾದರೆ ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ. ಹಾಗೆ ಸ್ವಲ್ಪ ಹೊತ್ತು ಮಲ್ಕೊಂಡೆ. ಎದ್ದು ನೋಡುವಾಗ ಸಂಜೆ ತುಂಬ ಜೋರು ಮಳೆ ಇತ್ತು, ತುಂಬ ಕತ್ಲೆ ಆಗಿತ್ತು. ಸೊ ಕರೆಂಟ್ ಇರಲಿಲ್ಲ ನೈಟು. ನನಗೇನೋ ಹಸಿವು ಆಗ್ತಾಯಿರಲಿಲ್ಲ. ಇತ್ತು ಮನೇಲಿ ಫುಡ್ಡೆಲ್ಲ. ಹಸಿವು ಆಗದೆ ಇರೋಕ್ಕೆ ನಾನೇನು ತಿಂದಿಲ್ಲ. ಸೊ ಕಲ್ಲಂಗಡಿ ಹಣ್ಣು ಒಂದು ಸ್ವಲ್ಪ ತಿಂದು ಮಲ್ಕೊಂಡ್ಬಿಟ್ಟೆ ಅಷ್ಟೇ. ಇಷ್ಟೇ ಇವತ್ತಿನ ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ ಏನೇನು ಮಾಡ್ತೀನಿ ಅಂತ. ಮತ್ತು ನಂದು ಇದು ಹೊಸ ಯೂಟ್ಯೂಬ್ ಚಾನಲು. ನಿಮಗೆ ಯಾವ ಥರ ವ್ಲಾಗ್ ಬೇಕು ಆ್ಯಂಡ್ ಯಾವ ಥರ ನಾನು ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತ ನನಗೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಓಕೆ, ಬಾಯ್, ಥ್ಯಾಂಕ್ ಯು.